ಇದರಲ್ಲಿ ಈ ಫೋಟೋ ಶೂಟು ಇದರಲ್ಲೆಲ್ಲ ಆಯಿತು. ಅಧಿಕಾರಿಗಳು ಪೊಲೀಸವ್ರು ಏನು ಮಾಡಿದ್ರು, ಅಲ್ಲಿರೋವಂಥ ವಿಧಾನಸೌಧದಲ್ಲಿರೋವಂಥ 1400-500 ಜನ, ವಿಧಾನಸೌಧ ವಿಕಾಸಸೌಧ, ಒಬ್ಬರು ಆಫೀಸ್ಗೂ ಎಲ್ಲ ಬಂದು ಡ್ಯಾಸಲ್ಲಿ ಕೂತ್ಕೊಂಡ್ರು. ಅವರು ಅವ್ರ ಮಕ್ಕಳು, ಅವ್ರ ರಿಲೇಷನ್ಸು ಎಲ್ಲ, ಇಡೀ ಸಿ ಎಮ್ ಮಂತ್ರಿಗಳು ಎಲ್ಲರೂ ಬಂದು ಡ್ಯಾಸಲ್ಲಿ ಆ್ಯಕ್ಚುಲಿ PWD ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಹೌದು, ಎಷ್ಟು ಜನ ಇರಬೇಕು ಅನ್ನೋದ್ರ ಸ್ಪೆಸಿಫಿಕೇಶನ್ 20 ಜನ ಇರಬೇಕು. 20 ಜನ ಪರ್ಮಿಷನ್. ಯಾರು ಇರಬೇಕು? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗವರ್ನರು, ಮಿನಿಸ್ಟರ್ಸು, ಇಷ್ಟೇ ಅವಕಾಶ. ಪ್ರೋಟೋಕಾಲ್ ಪ್ರಕಾರ ನೀನು ಮುಖ್ಯಮಂತ್ರಿ ಮಗನಾಗಿದ್ದರೂ ನಿನಗಿಲ್ಲ, ಅಳಿನಾಗಿದ್ರೂ ಇಲ್ಲ, ಸೊಸೆ ಆದರೂ ಇಲ್ಲ, ಪ್ರೋಟೋಕಾಲ್ ಪ್ರಕಾರ ಬರಲ್ಲ, ಬರಂಗೇ ಇಲ್ಲ. ಅಲ್ಲ, ಇವ್ರು ಯಾರೂ ಇಲ್ಲ, ಮಂತ್ರಿಗಳೂ ಇಲ್ಲ, ಮಂತ್ರಿಗಳ್ನೂ ಆಚೆ ಕಳಿಸ್ಬಿಟ್ರು. ಇವ್ರ ಕುಟುಂಬ ನಿಂತ್ಕೊಂತಿಲ್ಲ. ಇಲ್ಲಿ ಪೂರ್ತಿ ಪೊಲೀಸ್ ಏನಾಯಿತು, ಪೊಲೀಸ್ ಕಮಿಷನರ್ಗನ್ನಿಸ್ತು, ನಾವು ಇಲ್ಲಿ ಪ್ಲೇಯರ್ಸ್ ಇರೋದು ಇಲ್ಲಿ ಮುಖ್ಯಮಂತ್ರಿಗಳು ಇರೋದು ಇಲ್ಲಿ ಅಂತ ಎಲ್ಲ ಡೆಪ್ಯುಟೇಷನ್ ಇಲ್ಲಿಗಾಗೋಯ್ತು. ಅಲ್ಲಿ ಬಿಕಾರಿ ಆಗೋಯ್ತು. 4 ರಿಸರ್ವ್ ವ್ಯಾನು, 1.5 ಲಕ್ಷ ಜನ ಬೀದಿ. ನಾನು ಕೇಳಿದೆ KCA ಪದಾಧಿ, ಹೆಸರು ಹೇಳಲ್ಲ ನಾನು, ಅವರು ನನ್ನ ಜೊತೆ 10 ಕಾಲ್ ಮಾತಾಡಿದ್ದೀನಿ ಅವ್ರ ಹತ್ರ. ಅವ್ರು ಹೇಳಿದ್ರು, ಸರ್ 2 ಗಂಟೆಗೋ 3 ಗಂಟೆಗೋ ನಾವು ಓಪನ್ ಮಾಡಿ ಬಿಟ್ಬಿಟ್ಟಿದ್ರೆ ಬಂದಂಗೆ ಸ್ಟಾರ್ಟಿಂಗ್ ಬಂದಾಗ 1,000 ಬರೋರು, 2,000, 5,000, ಒಂದೇ ಸರಿ ಏನು ಬಂದಿರಲಿಲ್ಲ. ಬಂದು ಕೂತ್ಕೊಂಡವರು 35,000 ಫಿಲ್ ಆಗಿದ್ರೆ ಪ್ರಶ್ನೆ ಗೇಟ್ ಕ್ಲೋಸ್ ಮಾಡಿದ್ರೆ. ಸರ್ ನಾನು ಹೇಳಿದೆ, ನೀವ್ಯಾಕ್ರಿ ಬಿಡಲಿಲ್ಲ? ಸರ್ ನಮಗೆ ಆ ರೈಟ್ಸ್ ಅಧಿಕಾರ ಇಲ್ಲ ಸರ್. ಪೊಲೀಸವರೇ ಯಾವತ್ತೂ ಪೊಲೀಸವರೇ ಗೇಟ್ ಓಪನ್ ಮಾಡೋದು, ಪೊಲೀಸವರೇ ಗೇಟ್ ಮುಚ್ಚೋದು, ಇದು ಸರ್ಕಾರದ ಆದೇಶ. ಪೊಲೀಸವರು ಯಾವ IAS ಅಧಿಕಾರಿನೂ ಎಲ್ಲ ಇಲ್ಲಿ ಫೋಟೋಶೂಟಲ್ಲಿ ಇದ್ರಲ್ಲ, ಯಾವ IAS ಅಧಿಕಾರಿ IPS ಅಧಿಕಾರಿ ಓಪನ್ ಮಾಡೋಕ್ಕೆ ಅನುಮತಿನೇ ಕೊಡಲಿಲ್ಲ. ಇದು ಇನ್ನರ್ ಪಾಲಿಟಿಕ್ಸ್. ಇದರಿಂದ ಒಂದೇ ಸರಿ 1 ಗೇಟ್ 2 ಗೇಟ್ ಓಪನ್ ಮಾಡೋಕ್ಕೆ ಲಾಸ್ಟ್ಗೆ ಇವರೇ ತೀರ್ಮಾನ ತೊಗೊಂಡ್ರು, ಗೊತ್ತಿಲ್ಲ. ಒಂದು VIP-ಗೆ, ಇನ್ನೊಂದು ಇದಕ್ಕೆ. ಎಂಟ್ರಿ ಆಗ್ತಾ ಇದ್ದಂಗೆ ಆ ಮೋರಿಕಲ್ಲು ಹಾಕಿದ್ರಲ್ಲ, ಕುಸಿದೋಯ್ತು. ಅದರಲ್ಲಿ ಫಸ್ಟ್ 2 ಬಿದ್ದರು, ಅವ್ರನ್ನೆಲ್ಲ ತುಳಿದು ಸಾಯಿಸ್ಬಿಟ್ರು. ಆಮೇಲೆ ನಡೆದ ಅನಾಹುತ ನಾನು ಏನು ಹೇಳೋಕ್ಕಾಗಲ್ಲ.